ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಅಯ್ಯೋ ಹಿಡ್ಕೊಳ್ಳಿ. ನಾನ್ ಬದುಕಿರ್ಬಾರ್ದು. ದಯವಿಟ್ಟು ನನ್ನನ್ನ ಯಾರು ತಡಿಬೇಡಿ, ನಾನ್ ಸಾಯ್ತೀನಿ. ಯಾರು ತಡಿಬೇಡಿ, ಯಾರು ತಡಿಬೇಡಿ. ಸಾಯೋದಕ್ಕೆ ಹೋಗ್ತಿದ್ಯಾ? ಹೋಗು, ಸಾಯ್ ಹೋಗು. ಹೇಗೋ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ, ಇವಳೆ ಪರ್ಮನೆಂಟ್ ಆಗಿ ಹೋಗ್ತಾಳ ಅಂದ್ರೆ ಹೋಗ್ಲಿ ಬಿಡಿ. ಹೋಗು, ಸಾಯ್ ಹೋಗು ನೀನು. ಅಮ್ಮ ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೀನ್ ಈ ತರ ಎಲ್ಲ ಮಾತಾಡ್ತಿ ಅಂತ ನಂಗೆ ಗೊತ್ತಿರಲಿಲ್ಲ. ಮತ್ತಿನ್ನೇನು, ಇನ್ನೇನ್ ಮಾತಾಡ್ಲಿ? ತಲೆಯಲ್ಲಿ ಬಿಳಿ ಕೂದಲು ಬಂದಿದ್ದಕ್ಕೆ ಯಾರಾದ್ರೂ ಸಾಯ್ತಾರ? ಪ್ರಪಂಚದಲ್ಲಿ ಹೊಟ್ಟೆಗೆ ಅನ್ನ ಇಲ್ದೆ ಸಾಯೋರ್ ನೋಡಿದೀನಿ. ಹಾಕೊಳಕ್ ಬಟ್ಟೆ ಇಲ್ದೆ ಚಳಿಲಿ ನಡಕ್ತಾ ಮಳೆಯಲ್ಲಿ ನೆನಿತಾ ಖುಷಿ ಖುಷಿಯಾಗಿ ಬದುಕೋರ್ ನೋಡಿದೀನಿ. ಇವಳಿಗೆ ಅಂತ ಕಷ್ಟ ಇದೆಯೇನೋ? ಎಷ್ಟೋ ಜನಕ್ಕೆ ಕೈ ಕಾಲಿಲ್ಲ, ಕಣ್ಣಿಲ್ಲ, ಅಂತವ್ರು ಎಷ್ಟೋ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಅವ್ರಿಗಿಂತ ನಿನಗೇನ್ ಕಡಿಮೆ ಆಗಿದೆ? ಒಂದೇ ಒಂದ್ ಬಿಳಿ ಕೂದಲು ಬಂದಿದ್ದಕ್ಕೆ ಸಾಯ್ತೀನಿ ಅಂತ ಹೋಗ್ತಾ ಇದೆಯಲ್ಲ. ಹೋಗು ಸಾಯಿ. ಸಾಯೋರ್ನ ಯಾರು ತಡೆಯೋಕ್ಕಾಗಲ್ಲ, ಬಿಟ್ಬಿಡಿ ಅವಳ. ಹೋಗಮ್ಮ, ಹೋಗ್ ಸಾಯ್ ಹೋಗು. ಹೌದು ಅನು ಅಕ್ಕ, ನೀವ್ ಈ ರೀತಿ ನಡ್ಕೋತಿರೋದು ಒಳ್ಳೇದಲ್ಲ. ಪಾಪ ನಿಮ್ಮಿಂದ ಅತ್ತೆ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ನೋಡಿ. ದೇವ್ರು ನಿಮ್ಗೆಲ್ಲ ಕೊಟ್ಟಿರುವಾಗ ಯಾಕೆ ಸಾಯೋ ನಿರ್ಧಾರ ಮಾಡ್ಬೇಕು? ಎಲ್ಲನೂ ಬಳಸ್ಕೊಂಡು ಬದುಕ್ಬೇಕು. ಅನ್ಪೂರ್ಣ ಅವ್ರೆ, ಇಷ್ಟು ಚಿಕ್ಕ ಸಮಸ್ಯೆಗೆ ನೀವು ಸಾಯೋ ನಿರ್ಧಾರ ಮಾಡಿದ್ರೆ ನನ್ ಪರಿಸ್ಥಿತಿ ಹೇಗಿರ್ಬೇಡ ನೀವೇ ಯೋಚನೆ ಮಾಡಿ. ಇಷ್ಟು ವರ್ಷದಿಂದ ಪ್ರಯತ್ನ ಪಟ್ರು ಒಂದ್ಸಲಿನೂ ಹೀರೋಯಿನ್ ಚಾನ್ಸೇ ಸಿಗ್ತಾ ಇಲ್ಲ. ಕಟ್ಕೊಂಡಿರೋ ಗಂಡನು ನನ್ ಜೊತೆಲಿಲ್ಲ. ಹೀಗಿರ್ಬೇಕಾದ್ರೆ ನಾನ್ ಬದುಕ್ತಾ ಇಲ್ವಾ? ನೀವೇ ಹೇಳಿ. ಎಲ್ರೂ ನನ್ನ ನೋಡೋ ದೃಷ್ಟಿನೇ ಬದಲಾಗಿದೆ. ಆದ್ರೂ ನಾನ್ ತಡ್ಕೊಂಡು ನನ್ಗೂ ಒಂದ್ ಒಳ್ಳೆ ದಿವ್ಸ ಬರುತ್ತೆ ಅಂತ ನಾನ್ ಕಾಯ್ತಿಲ್ವಾ? ಹೀಗಿರ್ಬೇಕಾದ್ರೆ ನೀವ್ ಯಾಕೆ ಸಾಯೋ ಮಾತಾಡ್ತೀರಾ ಅನ್ಪೂರ್ಣವ್ರೆ? ನೋಡಿ, ನನ್ ಮಾತನ್ನ ಕೇಳಿ, ನಿಮ್ ಮನ್ಸನ್ನ ಬದಲಾಯಿಸ್ಕೊಳ್ಳಿ. ಹೌದಮ್ಮಿ, ನಾವೆಲ್ಲರೂ ಬೇಡ ಬೇಡ ಅಂತಿರ್ಬೇಕಾದ್ರೆ ನೀನ್ ಸಾಯಕ್ ಹೋಗೋದು ಸರಿಯಲ್ಲ. ಇಷ್ಟಕ್ಕೂ ನೀನ್ ಸಾಯೋ ನಿರ್ಧಾರ ಮಾಡೋದಾದ್ರೆ ಒಂದ್ ಕೆಲ್ಸ ಮಾಡು, ಮೊದ್ಲು ನಾನ್ ಸಾಯಿಸ್ಬಿಟ್ಟು ಆಮೇಲೆ ನೀನ್ ಸಾಯಿ. ನನ್ನ ಕಣ್ಣು ಮುಂದೆ ನೀನ್ ಸಾಯೋದನ್ನ ನನಗ್ ನೋಡಕ್ ಆಗಲ್ಲ. ದಯವಿಟ್ಟು ಎಲ್ರು ನನ್ನನ್ನ ಕ್ಷಮಿಸ್ಬಿಡಿ. ನೀವೆಲ್ಲ ನನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ನಾನು ನಿಮ್ಮೆಲ್ರೂ ಪ್ರೀತಿಗೂ ಮೋಸ ಮಾಡ್ತಿದ್ದೀನಿ. ಅಮ್ಮಿ, ಅಂದ್ರೆ ನೀನ್ ಸಾಯೋ ನಿರ್ಧಾರದಿಂದ ಮನಸ್ಸನ್ನ ಬದಲಾಯಿಸಲ್ವಾ? ಇಲ್ಲ ರೀ, ನಂದು ಒಂದು ಬಿಳಿ ಕೂದಲು ಇರಬಾರ್ದು, ಇಲ್ಲ ನಾನಿರ್ಬಾರ್ದು. ಈಗ ನನ್ ಮುಂದೆ ಇರೋದು ಇಷ್ಟೇ. ಅಯ್ಯೋ ಸರಿ ಹೋಯ್ತು. ಸಾಯ್ತೀನಿ ಅಂತ ಅವಳು ಯಾವಳೋ 1000 ಕೋಳಿ ತಿನ್ಲಂತೆ. ಹಾಗಾಯ್ತು ನಿನ್ ಕತೆ. ನೋಡು, ಸಾಯ್ತಿ ಅಲ್ಲ, ಹೋಗ್ ಸಾಯಿ. ನಾನಿನ್ ತಡೆಯಲ್ಲ. ಸಾಯ್ತೀನಿ ಅಂತ ಇಲ್ಲೇ ನಿಂತ್ಕೊಂಡಿದ್ಯಾ ಹೊರತು ಸಾಯೋದಕ್ ಹೋಗ್ತಿಲ್ಲ ನೀನು. ಗೌಡ್ರೆ, ಆ ಪೆಂಡಾಲ್ ಅವನಿಗೆ ಫೋನ್ ಮಾಡಿ ಅರ್ಧ ಗಂಟೆಲಿ ಮನೆ ಮುಂದೆ ಪೆಂಡಾಲ್ ಹಾಕಕ್ ಹೇಳಿ. ಹಾಗೆ ಇವ್ರ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ, ನಿಮ್ಮ ನೆಂಟ್ರಿಷ್ಟಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ. ಮುಂದಿನ ಕಾರ್ಯ ಶುರು ಹಚ್ಕೊಳ್ಳೋಣ. ಆಯ್ತು ಸೀತಮ್ಮ, 11 ದಿನ ತಿಥಿ ಮಾಡೋದ್ರೊಳಗೆ ನನಗೆ ಇನ್ನೊಂದು ಮದುವೆ ಮಾಡಿಸ್ಬಿಡಿ. ಆ ಹುಡುಗಿನೂ ಕೂಡ ನೀವೇ ಸೆಲೆಕ್ಟ್ ಮಾಡ್ಬೇಕು. ಆದ್ರೆ ಹುಡುಗಿಗೆ ಅದು ಮಾತ್ರ ಇರಬಾರ್ದು. ಅದು ಅಂದ್ರೆ ಏನು? ಬಿಳಿ ಕೂದ್ಲು.